ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ? ಸೂಪರ್ ಆಗಿದ್ದೀವಿ, ಬನ್ನಿ ಸರ್. ಸರ್ ಮತ್ತೆ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಹೇಗಿತ್ತು? ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಿಮ್ಮ ಕಸ್ಟಮರ್ಗೆ ಮತ್ತೆ ಮೋಸ ಆಗ್ಲೇಬಾರ್ದು ಅಂತ ಹೇಳಿ ಒಳ್ಳೊಳ್ಳೆ ಗಾಡಿ ತಗೊಂಬಂದಿದ್ದೀವಿ. 3 ಗಾಡಿ ತಂದಿದ್ದೀರಾ? ಹೌದು ಸರ್. ಒಂದು ಶಿಫ್ಟ್, 3 ಕಲರ್ ಇದೆ ನೋಡಿ. ಒಂದು ಸ್ವಿಫ್ಟ್ ಇದೆ, Hyundai i10 ಇದೆ, ಮತ್ತೆ ಸ್ವಿಫ್ಟ್ ಡಿಸೈರ್ ಇದೆ. ಹೌದು ಸರ್. ಮೊದಲನೇದಾಗಿ ಶಿಫ್ಟ್ ಹೋಗೋಣ. ಹೌದು ಹೇಳಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2005 ಮಾಡಲ್. ಓಕೆ. ಸೆಕೆಂಡ್ ಓನರ್. ಓಕೆ. ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಓಕೆ. 2005 ಮಾಡಲ್ ಆಗಿರೋದ್ರಿಂದ ಇದು ಓಲ್ಡ್ ಶೇಪ್, ತುಂಬಾ ಜನ ಲೈಕ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಗಾಡಿ. ಮೊದಲದಾಗಿ ಜನಕ್ಕೆ ಒಂದು ಕಾರ್ ತಗೋಬೇಕಂದ್ರೆ ಶಿಫ್ಟ್ ಅನ್ನು. ಹೌದು ಸರ್, ಫಸ್ಟ್ ಥಿಂಕಿಂಗ್ ಬರೋದೇ ಕಾರು ಅಂತಿದಂಗೆ ಬರೋದೇನೆ ಸ್ವಿಫ್ಟ್. ಸೊ ಅದರಲ್ಲೂ ಈ ಓಲ್ಡ್ ಮಾಡಲ್ ಬಹಳ ಇಷ್ಟ. ಹೌದು, ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಳ್ಳೆ ಸ್ವಲ್ಪ ಜಾಸ್ತಿ ಗಾಡಿ ತೊಗೊಳೋದಕ್ಕಾಗಲ್ಲ, ಜಾಸ್ತಿ ದುಡ್ಡು ತೊಗೊಳೋದಕ್ಕಾಗಲ್ಲ, ಸ್ವಿಫ್ಟೇ ತಗೋಬೇಕು ಅಂತ ಇರುತ್ತೆ. ಅವ್ರಿಗೆಲ್ಲ ಒಳ್ಳೆ ಗಾಡಿ ಸರ್ ಇದು. ತುಂಬಾ ಒರಿಜಿನಲ್ ಆಗಿದೆ. ಹೌದು ಸರ್, ಬನ್ನಿ ನೋಡಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, 4 ಪವರ್ ವಿಂಡೋಸು, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. JBL ಸ್ಪೀಕರ್ಸ್ ಇದೆ ನೋಡಿ. ಗಾಡಿನೂ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು. ಹಿಂದೆ JBL ಸ್ಪೀಕರ್. ಹೌದು, JBL ಸ್ಪೀಕರ್ಸ್ ಇದೆ. ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನೋಡಿ ವೀಕ್ಷಕರೇ. ಈ JBL ಸ್ಪೀಕರ್ಗೆ ಇಲ್ಲ ನಮ್ಮ ಅಮ್ಮನ ಒಂದು 10,000 ಆಗಲ್ಲ ಸರ್? ಹೌದು ಸರ್, ಆಗುತ್ತೆ ಹೊಸದು. ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮು ಅದೆಲ್ಲ ಬಂದು ಅರೌಂಡ್ ಒಂದು 15 to 20,000 ಅದೇ ಆಗ್ಬಿಡುತ್ತೆ. ಓಕೆ. ಹಂಗಾಗಿ ಗಾಡಿನೂ ಅದೇ. ಟೈರ್ಸ್ನು ಎಲ್ಲ ಬಂದ್ಬಿಟ್ಟು ಸರ್ ನಿಮಗೆ ಒಂದು 50% ವರೆಗೂ ಟೈರ್ಸ್ ಇದೆ. 50%? ಹೌದು. ಎಷ್ಟು ವರ್ಷ ಯೂಸ್ ಮಾಡ್ಬೋದು ಸರ್? ಇದೆಲ್ಲ ಬಂದ್ಬಿಟ್ಟು ಇವಾಗ ಇರೋದು ಒಂದು 20,000 ವರೆಗೂ ಯೂಸ್ ಮಾಡ್ಬೋದು. ಬಟ್ ಒಬ್ಬೊಬ್ರು ಕಂಫರ್ಟಬಲ್ ಒಂದೊಂದ್ ತರ ಇರುತ್ತೆ ಸರ್. ಹೌದೌದು. ಓಕೆ. ಇದು ಏನ್ ಕಲರ್ ಸರ್? ಬ್ಲೂನಾ ಬ್ಲಾಕ್? ಇದು ಸರ್ ಇದು ಬಂದ್ಬಿಟ್ಟು ಬ್ಲಾಕ್ ಕಲರ್. ಬಟ್ ನಿಮ್ಗೆ ಸೂರ್ಯನ ಬೆಳಕು ಒಂದು ನೋಡೋದಕ್ಕೆ ಆ ತರ ಕಾಣಿಸುತ್ತೆ ಅಷ್ಟೇನೆ ಬೆಳಕಿಗೆ. ಇದು ಪ್ಯೂರ್ ಬ್ಲಾಕ್ ಕಲರ್ ಬಂದ್ಬಿಟ್ಟಿದ್ದು. ಸೆಕೆಂಡ್ ಓನರ್ಶಿಪ್. ತುಂಬಾ ಚೆನ್ನಾಗಿದೆ ನೋಡಿ ಸರ್, ಒರಿಜಿನಲ್ ಆಗಿದೆ ಗಾಡಿ. ಸರ್ ಎಷ್ಟು ಕೊಡ್ಬೋದು ಮೈಲೇಜ್ ಇದು? ಸರ್ ಇದು ಸಿಟಿ ಒಳಗಡೆ ಬಂದು ಒಂದು 17 ವರೆಗೂ ಬರುತ್ತೆ. ಔಟ್ ಆಫ್ ಸಿಟಿ ಹೋಯ್ತು ಅಂದ್ರೆ ಒಂದು 20 ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್. ಅಂದ್ರೆ ಓಡಿಸೋರ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ. ಇದು ಆಕ್ಚುಲಿ ಇನ್ಶೂರೆನ್ಸ್ ಎಲ್ಲ ಸರ್ ಇನ್ಶೂರೆನ್ಸ್ ಈ ತಿಂಗಳು ಎಂಡಿಗೆ ಲ್ಯಾಪ್ಸ್ ಆಗುತ್ತೆ. ಡಿಸೆಂಬರ್ 31ಗೆ ಲ್ಯಾಪ್ಸ್ ಆಗುತ್ತೆ. ಜನವರಿಗೆ ಮಾಡ್ಕೋಬೇಕಾಗುತ್ತೆ. FC ಎಲ್ಲ ರನ್ನಿಂಗ್ ಇದೆ ಸರ್. 26 ವರೆಗೂ FC ಇದೆ. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ ಇದು 185 ಕೋಟ್ ಮಾಡ್ತೀವಿ. ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡಿ ಬಂದು ಮಾತಾಡಿದ್ರೆ ಕಮ್ಮಿ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಬನ್ನಿ ಸರ್, ಬಂದು ನೋಡಿ ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ರೇಟ್ ಮಾತಾಡೋಣ. ನೋಡಿ ವಿಷಯ, ಈ ಗಾಡಿ ನಿಮಗೆ 180 ಹೇಳ್ತಾರೆ. ಸೊ ಇಲ್ಲಿ ಬಂದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಚೆನ್ನಾಗಿದೆ. ನಿಮಗೆ ಬಹಳ ಜನ ಹೇಳೋದಲ್ಲ, ಇದ್ರ ಮಾಡಿಫೈ ಕೂಡ ಮಾಡ್ಕೋಬಹುದು. ನೀವು ತಗೊಂಡ್ಬೇಕಾದ್ರೆ ಮಾಡ್ಕೋಬಹುದು. ಬಾಡಿ ಲೈನಿಂಗ್ ಅದು ಬಹಳ ಜನ ಬ್ಲಾಕ್ ಕಲರ್ ಬಹಳ ಇಷ್ಟಪಡ್ತಾರೆ. ವೈಟ್ ಬ್ಲಾಕ್ ಸಿಂಗಲ್ ಕಲರ್ ಇಷ್ಟಪಡ್ತಾರೆ. ಹೌದು. ಸೊ ನೋಡಬಹುದು, ಚೆನ್ನಾಗಿದೆ ಗಾಡಿ. ಬಾಡಿ ಲೈನಿಂಗ್ ಚೆನ್ನಾಗಿದೆ, ಇಂಜಿನ್ ಅಷ್ಟೇ ಚೆನ್ನಾಗಿದೆ ಸರ್. ಸೊ ನಿಮ್ಗೆ ಎಲ್ಲೂ ಡೆಂಟ್ ಆಗಿರೋದಲ್ಲ? ಇಲ್ಲ. ಹೌದು, ಏನಿಲ್ಲ, ಸಣ್ಣ ಪುಟ್ಟ ಸ್ಕ್ರಾಚ್ ಗಳಿದೆ. ಬಟ್ ಓಕೆ, ಅದು ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಆಗಿದೆ ನೋಡಿ. ಒಂದು ರೌಂಡ್ ತೋರಿಸಿ ನಿಮಗೆ. ಸೊ ನೋಡಿ, ವಿಡಿಯೋ ಮೇಲೆ ನಂಬರ್ ಬರ್ತಾ ಇರುತ್ತೆ, ನಿಮ್ಗೆ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ i10 ಹೋಗೋಣ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು Hyundai i10 ಮ್ಯಾಗ್ನಾ ಮಿಡ್ ವೇರಿಯಂಟ್ ಬಂದು ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. 4 ಫುಲ್. ಹೌದೌದು. ಇದು 3ನೇ ಓನರ್ಶಿಪ್. ಬಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ. ಶೋರೂಮ್ ರೀತಿ ಹೌದೌದು. ಗಾಡಿ ನೋಡೋದಕ್ಕಾಗಿರೋದಲ್ಲ, ಇಂಜಿನ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಓಕೆ, ಬನ್ನಿ ಇಂಟೀರಿಯರ್ ತೋರಿಸ್ತೀನಿ. ಹೌದು, ಓಪನ್ ಮಾಡಿ. ನೋಡಿ ಇಂಟೀರಿಯರ್ ನೋಡಬಹುದು. ನಿಮಗೆ ಫೀಲ್ ಕೊಡುತ್ತೆ ಆಕ್ಚುಲಿ. ಹೌದೌದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಲಕ್ಸುರಿ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಇದಕ್ಕೂ JBL ಸ್ಪೀಕರ್ಸ್ ಬರುತ್ತೆ. ಆನ್ ಮಾಡಿ ನೋಡೋಣ. ನೋಡಿ ಸರ್. ಸೊ ಇದರಲ್ಲಿ ನ್ಯಾವಿಗೇಷನ್ ಎಲ್ಲ ಬರುತ್ತೆ ಇದರಲ್ಲಿ. ಹೌದು ಸರ್, ನ್ಯಾವಿಗೇಷನ್ ಎಲ್ಲ ಬರುತ್ತೆ. ಮೊಬೈಲ್ ಎಲ್ಲ ಯೂಸ್ ಮಾಡಬಹುದು ಸರ್. ಇದೆ ಮೊಬೈಲ್ ಕನೆಕ್ಟ್ ಮಾಡ್ಕೋತು ಅಂತ ಅಂದ್ರೆ ಎಲ್ಲ ಇದರಲ್ಲೇ ಯೂಸ್ ಮಾಡಬಹುದು. ಸ್ಪೀಕರ್ಸ್ ಕೂಡ ಅಷ್ಟೇ JBL ಸ್ಪೀಕರ್ಸ್ ಇದೆ. ನೋಡಿ, ಪವರ್ ವಿಂಡೋಸ್ ಎಲ್ಲ ನೋಡ್ತಿರಬಹುದು. ಎಲ್ಲ 4 ಸೀಟ್ ಕವರ್ಗಳು ಅಷ್ಟೇ ಎಲ್ಲ ಹೊಸದೇ ಇದೆ. ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಕ್ಸ್ಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ವಿಷಯ, ಎಷ್ಟು ಚಿಕ್ಕದಾಗಿ ಒಂದು ಪುಟ್ಟ ಫ್ಯಾಮಿಲಿ ನೀವು. ಹೌದು ಸರ್. ಏನದು ಲಕ್ಸುರಿಯಾಗಿ ಫೀಲ್ ಮಾಡಬೇಕು ಅಂದ್ರೆ ತಗೊಬಹುದು ಇದನ್ನ. ಹೌದು, ಸಾಕಾಗಿದೆ ಗಾಡಿ ಮಾತ್ರ. ಚಿಕ್ಕ ಕುಟುಂಬ ಇರೋರು ತಗೊಂಡ್ರೆ ತುಂಬಾ ಚೆನ್ನಾಗಿದೆ. ಮೈಲೇಜು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಕಂಡೀಷನ್ ಅಷ್ಟೇ ಚೆನ್ನಾಗಿದೆ ಸರ್. 4 ಟೈರ್ ಹೊಸದಿದೆ. ಸ್ಪೀಕರ್ JBL ಸ್ಪೀಕರ್ ಇದು? ಹೌದು ಸರ್, ಎಲ್ಲ 2 ಸ್ಪೀಕರ್ ಕೂಡ JBL ಬರುತ್ತೆ. ಓಕೆ, ಹಾಕ್ಸಿರೋದು ಸರ್, ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಬಟ್ ಚೆನ್ನಾಗಿದೆ ಆಕ್ಚುಲಿ ನೋಡಕ್ಕೆ. ಇಂಟೀರಿಯರ್ ಆಗಿರ್ಬೋದು, ಆಚೆಯಿಂದ ಲುಕ್ ಮಜಾ ಇದೆ ಆಕ್ಚುಲಿ. ಟೈರ್ 4 ಹೊಸದಿದೆ ಸರ್. ಓಕೆ. ಮತ್ತೆ ಇನ್ಶೂರೆನ್ಸ್ ಬಂದ್ಬಿಟ್ಟು ಇದಕ್ಕೆ ಈಗ ನವೆಂಬರ್ ಅಲ್ಲಿ ರಿನಿವಲ್ ಮಾಡಿರೋದು. ನಿಮ್ಗಿನ್ನು 1 ಇಯರ್ ಇನ್ಶೂರೆನ್ಸ್ ಸಿಗುತ್ತೆ. ಓಕೆ. ಮತ್ತೆ ಎಲ್ಲ FC ಕೂಡ 26 ವರೆಗೂ FC ಇದೆ. ಸಾರಿ, 25
ಜೂನ್ವರೆಗೂ FC ಇದೆ, ಓಕೆ. ಬಟ್ ಆಮೇಲೆ ಸೊ ಮಾಡ್ಕೋಬೇಕು. ಏನು ಪ್ರೈಸಿಂಗ್ ಕೊಟ್ಟು ಮಾಡ್ತೀರಿ ಇದನ್ನ? ಸರ್ ಇದು ಬಂದ್ಬಿಟ್ಟು 2.25 ಹೇಳ್ತೀವಿ, 2,25,000. ಸ್ಮಾಲ್ ನೆಗೋಷಿಯಬಲ್ ಮಾಡೋಣ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ನಿಜ ನೋಡಿ ವೀಕ್ಷಕರೇ, 2.25 ಕೋಟ್ ಮಾಡ್ತಾರೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕಾದ್ರೆ ವಿಡಿಯೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಗಾಡಿ ಕೂಡ ನಿಮ್ಮ ಕಂಡೀಷನ್ ಮಾತ್ರ ಸಾಕಾಗಿದೆ ಆ್ಯಕ್ಚುಲಿ. ಲೈವಲ್ಲಿ ನೋಡೋಕೆ ನೀವು ಆ್ಯಕ್ಚುಲಿ ಡೆಂಟ್ ಕೂಡ ಎಲ್ಲೂ ಇಲ್ಲ, ಎಲ್ಲ ಪುಟ್ಟ ಕಾಣ್ಬೋದು ನಿಮ್ಗೆ ಅಷ್ಟೇ. ಚೆನ್ನಾಗಿ ಮೇಂಟೈನ್ ಸಾಕಾಗಿದೆ ನೋಡಿ, ಶೈನಿಂಗ್ ಮಾತ್ರ ಸಾಕಾಗಿದೆ. ಒಂದು ರೀತಿ ಶೋರೂಮ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್. ಸಾಕಾಗಿದೆ ಗಾಡಿ ನೋಡ್ತಿರ್ಬೋದು ವೀಕ್ಷಕರೇ. ಸರ್ ಇದನ್ನ ತಗೊಂಡವರು ಅವ್ರೆ ಖರ್ಚು ಮಾಡೋದಕ್ಕೂ ಕೂಡ ಏನು ಖರ್ಚಿಲ್ಲ, ಅದರಲ್ಲಿ ₹1 ಖರ್ಚು ಮಾಡೋಗಿಲ್ಲ. ನೀವು ಆರಾಮಾಗಿ ಗಾಡಿ ಓಡಿಸ್ಬೋದು ಸರ್. ತಗೊಂಡೋಗಿ ದಿವಸದಿಂದಾನೇ ಓಡಿಸ್ಬೋದು. ಡಾಕ್ಯುಮೆಂಟ್ಸು ಅಷ್ಟೇ ರನ್ನಿಂಗ್ ಅಲ್ಲೇ ಇದೆ. ಗಾಡಿ ಕೂಡ ಅಷ್ಟೇ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ. ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ಇಂಜಿನ್ ಸರ್ ಇದು. 2013 ಮಾಡಲು, 3ನೇ ಓನರ್ಶಿಪ್. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿದೆ ಸರ್ ಗಾಡಿ. ಒಳ್ಳೆ ಫೀಲ್ ಇದೆ, ಲಕ್ಸುರಿ ಆಗಿದೆ. ಒಳಗಡೆ ಎಲ್ಲ ಇದೆ, ಎಲ್ಲ ಟೈರ್ಗಳು ಅಷ್ಟೇ 4 ಕೂಡ ಹೊಸದೇ ಬರುತ್ತೆ. ಇನ್ಶೂರೆನ್ಸು FC ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಇಂಟೀರಿಯರ್ ತೋರಿಸಿ ನೋಡಿ ಸರ್, ಬನ್ನಿ ಸರ್. ಇಂಟೀರಿಯರ್ ನೋಡ್ಬೋದು, ಸಾಕಾಗಿದೆ. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿದೆ, ಲಕ್ಸುರಿ ಫೀಲ್ ಇದೆ ಮಾತ್ರ ಇಂಟೀರಿಯರ್. ಹೌದೌದು. ಹೆಂಗಿದೆ ಇಂಜಿನ್ ಕಂಡೀಷನ್ ಕೂಡ ಅಷ್ಟೇ ಸರ್, ತುಂಬಾ ಚೆನ್ನಾಗಿದೆ. ಇದೆಲ್ಲ ಟರ್ಬೋ ಇಂಜಿನ್ ಬರ್ತಲ್ಲ? ಹೌದು ಸರ್. ಓಕೆ, ಸೂಪರ್. ನೋಡಿದ ವೀಕ್ಷಕ ನೋಡ್ತಿರ್ಬೋದು, ಪೆಟ್ರೋಲ್ ಇದು ಗಾಡಿ ಇದು. ಹೌದು, ಸಾಕಾಗಿದೆ. ಸ್ವಿಫ್ಟ್ ಡಿಸೈರ್ VXI. VXI-ನಾ? ಹೌದು ಸರ್, ಹೌದು. 4 ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಗಾಡಿ ನೋಡೋದಕ್ಕೂ ಚೆನ್ನಾಗಿದೆ. ಟೈರ್ ಕೂಡ ಹೊಸದೇನೆ? 4 ಹೊಸದೇ ಇದೆ ಸರ್. ಓಕೆ, 4 ಟೈರ್ ಕೂಡ ಹೊಸದೇ ಇದೆ. ನೀವು ಏನು ಹಾಕ್ಸಂಗಿಲ್ಲ ಸರ್ ಗಾಡಿನಲ್ಲಿ. ಓಕೆ, ಎಲ್ಲ ರೆಡಿ ಇದೆ. ಗಾಡಿ ಜಸ್ಟ್ ತಗೊಂಡು ರೈಡ್ ಮಾಡ್ಕೋಬೋದು. ಸೂಪರ್. ಸ್ವಲ್ಪ ಡಿಕ್ಕಿ ತೋರಿಸ್ಬಿಟ್ಟು ನೋಡಿ ವೀಕ್ಷಕರೇ, ಡಿಕ್ಕಿ ಕೂಡ ಸ್ಪೇಸ್ ಇದೆ ನಮಗೆ. ಹೌದು ಸರ್. ಫ್ಯಾಮಿಲಿ ಟ್ರಿಪ್ ಹೋಗೋರು ಆರಾಮಾಗಿ ಹೋಗ್ಬೋದು. ಡಿಸೈರು ತಗೊಳ್ಳೋದೇ ಇದೇ ಉದ್ದೇಶಕ್ಕೆ ಸರ್. ಹೌದು, ಡಿಕ್ಕಿ ಸ್ಪೇಸು ಚೆನ್ನಾಗಿ ಬರುತ್ತೆ. ಮತ್ತೆ ಎಲ್ಲಿಗೆ ಬೇಕಾದ್ರೂ 1 ವಾರ ಟ್ರಿಪ್ ಹೋದ್ರು ಆರಾಮಾಗಿ ಹೋಗಿ ಬರ್ಬೋದು. ಎಷ್ಟು ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ಅಂದ್ರೆ ಒಂದು 18 ಬರುತ್ತೆ. ಔಟ್ ಆಫ್ ಸಿಟಿ ಹೋಯ್ತು ಅಂದ್ರೆ 20-21 21 ಬರುತ್ತೆ. ಹೌದು, ಖಂಡಿತ. ಸೂಪರ್. ನೋಡಿ ವೀಕ್ಷಕರೇ, ಇದಕ್ಕೆ ಏನು ಪ್ರೈಸ್ ಕೊಡ್ತಾರೆ ಏನು ಕತೆ? ಸರ್ ಇದು ಬಂದ್ಬಿಟ್ಟು 385 ಹೇಳ್ತಿದ್ದೀನಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀನಿ. ಸ್ವಲ್ಪ ಶೋ ಮಾಡ್ಕೊಡ್ತೀರಾ? ಹೌದು. ಸೊ ನೋಡಿ ವೀಕ್ಷಕರೇ, ನೋಡ್ತಿರ್ಬೋದು 385 ಹೇಳ್ತಿದ್ದಾರೆ. ಬಟ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಸರ್ ಕಂಡೀಷನು. ಹೊಗಡೆ ಕೂಡ ನಿಮಗೆ ಒಳ್ಳೆ ಇದಿದೆ. ಇನ್ ಕೇಸ್ ನೀವು ಬೇಕಾದ್ರೆ ಹೊಗಡೆ ನೀವು ಬೇರೆ ಏನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಬಟ್ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೌದು, ಸೂಪರ್ ಆಗಿದೆ ನೋಡ್ಬೋದು. ಸೊ ಇನ್ ಕೇಸ್ ಬೇಕಾದ್ರೆ ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೋಡ್ತಿರ್ಬೋದು ಇವಾಗ ಅಟ್ ಪ್ರೆಸೆಂಟ್ ಇವ್ರಿಗೆ 3 ತೋರಿಸಿ ಗಾಡಿನ. ಸರ್ ನೀವು ಲೊಕೇಶನ್ ಎಲ್ಲಿಗೆ ಬಂದು ನೋಡ್ಬೇಕು, ಏನು ಕತೆ? ಸರ್ ಇವಾಗ ಬಂದ್ಬಿಟ್ಟಿದ್ದು ನಾಗರಬಾವಿ ಸೆಕೆಂಡ್ ಸ್ಟೇಜು. ಓಕೆ, ಪಾಪರೆಡ್ಡಿ ಪಳ್ಳೆ ಸರ್ಕಲ್ಗೆ ಬಂದರೆ ಸಾಕು ಸರ್. ನಾನು ಅಲ್ಲಿಂದ ಲೊಕೇಶನ್ ಹೇಳ್ತೀನಿ. ಅಲ್ಲೇ ಫಸ್ಟ್ ರೈಟ್ ಬಂದ್ರೆ ನಮ್ಮ ಮನೆ ಹತ್ರ ಬರ್ತೀರ. ಸೊ ಇಲ್ಲಿ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸಿಗ್ತೀರಿ ನೀವು. ಪಾಪರೆಡ್ಡಿ ಪಳ್ಳೆ ಸರ್ಕಲ್ಗೆ ಬಂದು ಕಾಲ್ ಮಾಡಿದ್ರೆ ಸಾಕು ಸರ್, ಹೇಳ್ತೀನಿ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್.